ನಿನ್ನೆ ಬಜೆಟ್ ಆತ್ಮನಿರ್ಭರ ಭಾರತ ವಿಕಸಿತ ಭಾರತ ಈ ದೃಷ್ಟಿಕೋನದಲ್ಲಿ ಉತ್ತಮ ಬಜೆಟ್ ಆಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕ ಸಮರ ಸಾರಿದ್ದಾರೆ. ಆದರೂ ಎದೆಗುಂದದೆ ಉತ್ತಮ ಬಜೆಟ್ ಅನ್ನು ಸಚಿವೆ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೊಟ್ಟಿರುವಂತಹ ಹೇಳಿಕೆ ವಿಕಸಿತ ಭಾರತ ಗುರಿಯನ್ನ ಹೊಂದಿರುವಂತಹ ಬಜೆಟ್ ಆಗಿದೆ. ದೂರದೃಷ್ಟಿಯನ್ನ ಇಟ್ಕೊಂಡೇ ಈ ಬಜೆಟ್ ಅನ್ನ ಮಾಡಲಾಗಿದೆ. ಎಲ್ಲಾ ಕ್ಷೇತ್ರಕ್ಕೂ ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿತ್ತ ಸಚಿವೆ. ಆರ್ಥಿಕ ಸ್ಥಿತಿ ನಿಯಂತ್ರಣದ ಮೂಲಕ ಬಜೆಟ್ ಅನ್ನ ಮಂಡನೆ ಮಾಡಲಾಗಿದೆ. 12 ಲಕ್ಷ ಕೋಟಿ ಮೂಲ ಸೌಲಭ್ಯಕ್ಕೆ ಬಜೆಟ್ನಲ್ಲಿ ಆದ್ಯತೆಯನ್ನ ಕೊಡಲಾಗಿದೆ. ಇದೊಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಅಂತ ವಿಜಯೇಂದ್ರ ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಭಾಷಣದ ಕಾಯ್ದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಅವಕಾಶವನ್ನು ನೀಡದೇನೆ ಆತುರವಾಗಿ ಆ ಬಿಲ್ಲನ್ನು ಪಾಸ್ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರ. ನಾನು ಪದೇ ಪದೇ ಹೇಳಿದ್ದೇನೆ, ಇವತ್ತು ಕೂಡ ಸ್ಪಷ್ಟಪಡಿಸ್ತೇನೆ, ಈ ಕಾಯ್ದೆ ಏನಿದೆ ವಿರೋಧ ಪಕ್ಷವನ್ನು ಮಟ್ಟ ಹಾಕುವ ಬಜೆಟ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ವಿರುದ್ಧ ಸಾರಿರುವಂತಹ ಒಂದು ಸುಂಕ ಸಮರಕ್ಕೆ, ವಾಣಿಜ್ಯ ಸಮರಕ್ಕೆ ಎದೆಗುಂದದೆ ಪ್ರಧಾನಮಂತ್ರಿಗಳ ಇನ್ನೊಂದು ಗುರಿ ಏನಿದೆ 2047 ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಗುರಿ, ಆ ಗುರಿಯತ್ತ ಸಾಗುವ ನಿಟ್ಟಿನಲ್ಲಿ ಅನೇಕ ಸುಧಾರಣೆಗಳನ್ನು ಕೂಡ ಮಾನ್ಯ ವಿತ್ತ ಸಚಿವರು ನೀಡಿರುವಂಥದ್ದು ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ. ಕೈಗಾರಿಕೆ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃಷಿ ಕ್ಷೇತ್ರಕ್ಕೆ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿಶೇಷವಾಗಿ ಆದ್ಯತಾ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು. ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡುವಂಥ ಒಂದು ಮಹತ್ತರ ಜವಾಬ್ದಾರಿ ಇವತ್ತು ಹಣಕಾಸಿನ ಸಚಿವ ಮೇಲಿತ್ತು. ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಾಕಷ್ಟು ಆದ್ಯತೆಯನ್ನು ನೀಡಿದ್ದಾರೆ. ನಿನ್ನೆ ಮಂಡಿಸಿರುವಂಥ